ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಸೀನಪ್ಪ ಏನು ದೊಡ್ಡ ಭಾರಿ ನ್ಯಾಯಾಧೀಶ ಆಗ್ಯಾನ, ತಾನೇ ನ್ಯಾಯ ಹೇಳೋರ ಗತೆ ಮಾಡ್ತಾನೆ. ಮಕ್ಕಳು ಇದ ಕಡೆ ತನಗ್ಯಾಕೆ ಬೇಕನೇ, ಇಲ್ಲದ್ದ ಮಾಡ್ತದೆ ಏನಾರ ಒಂದು. ಅಲ್ಲ ಪಂಚಾಯತಿಗೆ ರಗಡ್ ಕೆಲಸ ತುಂಬ್ಯಾವ, ಅದನ್ನು ಬಿಟ್ಟಾನ ಇಲ್ಲಿ ಬಂದು ಊರು ತಿರುಗಾಡಿ ನ್ಯಾಯ ಹೇಳಿಕ್ಕೆ ಹೋಗ್ತಾನೆ ಇಲ್ಲಿ. ಸಾಕಾಗ್ಬಿಡ್ತದೆ ನೋಡ ಕಡೆ. ಸುಮ್ಮ ಅದು ಪಂಚಾಯತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಊರು ತಿರುಗಾಡ್ಕೋತ ನ್ಯಾಯ ಹೇಳಂತ ಹೇಳ್ಬೇಕು ಅವನಿಗೆ, ಅಂದ್ರೆ ಗೊತ್ತಾಗ್ತದೆ. ಇಲ್ಲದ್ದ ಮಾಡೋಣ ನಂಗೆ ಸಿಟ್ಟ ಬರ್ತದೆ ನೋಡು. ಯಾಕೆ ಅಸಂದ್ರೆ ಎಷ್ಟು ಸಿಟ್ಟಿಗೆ ಒಡ ಒಡ ಒದರ್ಲಿಕತ್ತಿಯಲ್ಲ, ಏನೋ ಶೀರಣನ ಬಗ್ಗೆ ಬೈಲಿಕತ್ತಿದಿ, ಯಾಕೆ ಏನಾಯ್ತು? ಮತ್ತೇನು ಮಾಡ್ತಾರ ಅನ್ನ ಎದಕ್ಕೆ ಬೇಕಾಗಿತ್ತು ನೋಡಿ. ಸುಮ್ಮ ಹೋಗಿ ಅಲ್ಲಿ ನ್ಯಾಯ ಬಗೆಹರಿಸ್ಬಂದು ನಾನು ಪ್ರಿಯಾನ ಮನೆಗೆ ಹೋಗಿ. ಸುಂದ್ರೆ ಅದ್ರಾಗೇನ ತಪ್ಪು ಅಲ್ಲ, ಒಂದು ಸಂಸಾರ ಹಾಳಾಗೋದನ್ನು ತಪ್ಪಿಸ್ಯಾರಿಲ್ಲ ಅವರು. ಇಬ್ಬರಿಗೆ ಬುದ್ಧಿ ಹೇಳಿ ಜಗಳ ಬಿಡಿಸಿ ಕೂಡಿಸಿದ್ದು ತಪ್ಪ, ಅದ್ರಾಗ ಏನದ ನಿಮ್ಮ ವಿಚಿತ್ರ ಇದ್ದ ಹೇಳಿ ನೀನು. ಅಲ್ಲ ಇಷ್ಟು ದಿನ ಎಷ್ಟು ಚಂದ ಶೀರಣ ಆಯ್ಕೆ, ಇವತ್ತು ಎಷ್ಟು ಒದರಾಡ್ಕೊತ ಬಂದಿದ್ದಿ, ಏನು ಸುದ್ದಿ ಸೀನಪ್ಪ ಹಂಗೆ ಹಿಂಗೆ ಅಂತೇಳಿ. ಯವ್ವ ತಾಯಿ ನಿನಗೇನು ಗೊತ್ತದ, ನೀನು ಹಾಡಾಡೋದೊಂದೇ ನಿನಗೆ ಬೇರೆ ಏನು ಗೊತ್ತಿಲ್ಲ. ನಾ ಮೊದಲಿಂದ ಹೇಳ್ಕೊತ ಬಂದಿನಿಲ್ಲ. ಅಲ್ಲ ಆ ಸೀನಪ್ಪ ಹೋಗಿ ನ್ಯಾಯ ಬಗೆಹರಿಸಿ ಬಂದಾನಲ್ಲ, ನಮ್ಮ ಕೆಲಸ ಇಬ್ಬರದು ತಪ್ಪಿತಿಲ್ಲ. ಒಂದು 4 ದಿನ ಮಜಾ ತಗೋತಿದ್ವಿಲ್ಲ ನಾವು ಏನಾರ. ಆಕಿನ ಪ್ರಿಯಾನ 6 ತಿಂಗಳು ಬೆಂಗಳೂರು ಕಳ್ಸಿದ್ರೆ ಆತಿತ್ತು. ಡಿಮಾಕ್ ಮಾಡಾಕ ತಾ ನ್ಯಾಯ ಹೇಳೋದಲ್ದ ನನ್ನ ಕೈಲಿ ನ್ಯಾಯ ಹೇಳಿಸಿದ. ನಡೆಯ ಕಡೆ ನಾನು ಹಿಂಗೆ ಬಗೆಹರಂಗಿಲ್ಲವ, ನಮಗೆ ಪಟಕ್ಕನ ಜಗಳ ಬಿಡಿಸ್ಬಾರ್ದು, ನನಗೆ ಇಷ್ಟನೇ ಆಗಂಗಿಲ್ಲ ಹಂಗ. ನಿಮ್ಮ ಶೀನು ಇದ್ದಾನಲ್ಲ ಅವನಿಗೆ ಏನು ಮಾಡ್ಬೇಕನೆ ಎದುರಿ ಸಿಕ್ಕರೆ ಹೊಡಿಬೇಕನ್ಸದ್ ನೋಡು ನನಗ. ಹೆಂಗೆ ಕತ್ತಿದೆ ಸುಂದ್ರಿ ನಿಮ್ಮ ಸೀನು ಅಂತೇಳಿ ಹಂಗೆ ಅನ್ಬೇಡವಾ, ಇನ್ನೊಂದ್ಸಲ ಹೇಳ್ತೀನಿ ನೋಡ ನಿನಗೆ. ಅಲ್ಲ ಪ್ರಿಯ ಸಣ್ಣಕ್ಕಿದ್ದಾಳ, ತಿಳುವಳಿಕಿಲ್ಲ, ನ್ಯಾಯ ಬಿಡ್ಸ್ಯಾರ. ಅವ್ರು ಮಾಡಿದ ತಪ್ಪ ಅಂತ ಅನ್ಸಂಗಿಲ್ವಾ ನನಗಂತ್ರನ. ನಿನಗೆ ಅವ ಮಾಡಿದ ತಪ್ಪ ಅಂತ ಯಾವಾಗ ಅನಿಸ್ತದ ಬಿಡು, ಯಾವಾಗ ಅನ್ಸಂಗಿಲ್ಲ. ಆಯ್ತು ತಗೋ ಅನ್ನಂಗಿಲ್ಲ, ನೀ ಯಾಕಷ್ಟು ಇದು ಮಾಡ್ಕೋತಿದಿ. ಅಲ್ಲ ಈಗ ಮುಂದೆ ಹೆಂಗೆ ಹೇಳಿ ನೋಡಮ್ಮ. ಮುಂದೆ ಹೆಂಗಂದ್ರೆ ನೀನೇ ಹೇಳಬಾ ಸುಂದ್ರಿ, ನನಗೇನು ಗೊತ್ತದ. ಅಲ್ಲ ಅವ್ರ ಜಗಳ ಬಗೆಹರಿಸೋದಕ್ಕೂ ಮುಂದೆ ಹೆಂಗೆ ಅನ್ನೋದಕ್ಕೂ ಏನು ಸಂಬಂಧ ನಿನಗೇನು ಗೊತ್ತದ. ಮನೇನೆ ಹೇಳಿದಿಲ್ಲ ಎಲ್ಲ ನಿನ್ನ ಮೇಲೆ ಹಾಕ್ತೀನಿ ಅಂತೇಳಿ. ಇಷ್ಟು ದಿನ ಸುಮ್ಮ ಚಲೋ ಇದ್ದಿ, ಚಲೋ ನನ್ನ ಜೊತೆ. ನೀ ಯಾವಾಗ ನನ್ನ ಮನೆ ಮಾತಾಡಿದಲ್ಲ ಅವತ್ತಿಂದ ನನ್ನ ಮನಸ್ಸಿನಾಗಿಟ್ಟಿನಿ. ಈಗ ನೀ ಮನೆ ಏನು ಮಾತಾಡಿದಿ, ನಾ ಒಳ್ಳೇಕಾಗಿದ್ನಲ್ಲ, ಅದು ಎಲ್ಲ ಇವತ್ತಿಂದ ಶುರು ಫಿಟ್ಟಿಂಗ್ ಇಡ್ಲಿಕ್ಕೆ ತಿಳ್ಕೊ. ನಿನಗೇನು ಗೊತ್ತದ, ನಿನಗೆ ನೀನು ಬರೀ ಏಕುಭಾವನೆಯಿಂದ ಇರೋದು ಒಂದೇ ನಿಂದು. ಏನೋ ಒಬ್ಬೊಬ್ಬಕಿನ ಮಾತಾಡ್ಲಿಕತ್ತಿ. ಏನು ವಿಚಾರ ಪಚಾರ ಏನಿಲ್ಲ, ನಾವು ಹೋಗಿ ಬರ್ತೀನಿ, ನನ್ನ ಕೆಲಸ ಭಾಳ ಅವ. ಹಿಂಗೆ ಕಾಡ್ತೆ ಸುಂದ್ರಿ, ಬಂದಿದಿ ಕೂಡುದಿಲ್ಲ ಮಾಡೋದಿಲ್ಲ, ಅಲ್ಲೇ ನಿಂತು ಮಾತಾಡೋದು, ಏನೇನ ವಟ ವಟ ಒದರೋದು ಹೋಗೋದು ಮಾಡ್ತಿಲ್ಲ. ಯಾಕೆ ಕೂತ್ರ ಕೂಡ್ ಬಾ ಒಂದು 5 ನಿಮಿಷ. ನಿನ್ನ ಜೊತೆ ಕೂತ್ರ ಯೂಸ್ ಇಲ್ಲ ಇವತ್ತ, ನಂದು ಬೇರೆ ಕಡೆ ಕೆಲಸ ಮುಗಿಸ್ಕೋತೀನಿ ನಾನು. ಏನಂದಿ? ಏನೂ ಇಲ್ಲ ಯವ್ವ, ನಾ ಒಲಿ ಮೇಲೆನೇ ಇಟ್ಟಿನಿ, ಹೋಗ್ಬೇಕಂದೆ ನಾನು. ನಿಂದೊಂದು ಕಿರಿಕಿರಿನೇವಾಗ ನಾ ದಂಡಿಗೆ ಹಚ್ಚಕ್ಕೆ ನೀನು. ಹೋಗತ್ತ ಹಿಂಗ್ಯಾಕೆ ಮಾಡ್ತೀನಿ ನೀನು, ಹೋಗೋಗು. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತೆಗೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಮರಳುವೆ. ನೀ ಸುಂದ್ರಿ ಪವರ್ ಏನಂತ ಗೊತ್ತಿಲ್ಲ ಸುಮ್ಮವ್ವ ನಿನಗ. ಬರ್ತೀನಿ ಇಟ್ಟೇ ಬರ್ತೀನಿ ಫಿಟ್ಟಿಂಗ್. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಹೆಂಗೆ ನಾವು ಹೊರಗ ಕೂತಾಳ ನೀಕಿ ಬಿಳಿತಲ್ಲಿ ಮುದಿಕಿ. ಕಾಕು ಕೂತಿರಿ. ಅಯ್ಯ ಸುಂದ್ರಿ ಬಾರ ಸುಂದ್ರಿ ಕೂತಿ ನೋಡುವ ಬಾ. ಮತ್ತೇನವ ಸುಂದ್ರಿ ಸಮಾಚಾರ? ಏನು ಸಮಾಚಾರ ಬಿಡ್ರಿ ಕಾಕು, ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ, ಏನು ಸುದ್ದಿನೇ ಇಲ್ರಿ. ಅಂದಂಗ ಮೊನ್ನೆ ಮಾಮಿನ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರಲ್ರಿ ಕಾಕು, ಏನಾಗ್ಯದಂತ ಗೊತ್ತದ ಇಲ್ರಿ ನಿಮಗೆ? ಅಯ್ಯ ಅದೇ ಏನ BP ಲೋ ಏನೋ ಆಗ್ಯದಂತ ಅಂದ್ರವ ಸೀನಣ್ಣ. ಆರಾಮಿದ್ದಾಳೆ ಈಗ? ಅಯ್ಯರಿ ಕಾಕು ನೀವಿನ ಎಲ್ಲಿದ್ದೀರಿ, ನಿಮಗೇನು ಗೊತ್ತಿಲ್ಲೇನ್ರಿ? BP ಲೋ ಇಲ್ಲ ಗಿಪಿ ಲೋ ಇಲ್ರಿ. ಅತ್ತಿ ಸೊಸಿಗೆ ದುಂದು ಜಗಳ ಆಗಿ ಆಕಿ ಪ್ರಿಯಾ ಸಿಟ್ನ್ಯಾಗ ಮಾಮಿ ಎದಿಗಿ ಕಲ್ಲು ತೊಗೊಂಡು ಹೊಡೆದು ಬಿಟ್ಟಾಳಂತ್ರಿ. ಅದಕ್ಕೆ ಆಕಿಗೆ ಮಾಮಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ್ರಿ. ಹಾಕ್ಯಾರ ಎಲ್ಲ ಮಾಡ್ಯಾರ್ರಿ. ಅದು ಏನು ಸುಳ್ಳು ಹೇಳ್ಯಾರಿ ನಮ್ಮ ಮುಂದೆ. ದವಾಖಾನೆಗೆ ಹೋಗಿರ್ತಾರಂದ್ರೆ ಅವ್ರು ಏನು ಹೇಳ್ತಾರ ಅದನ್ನ ನಂಬಕಲ್ರಿ ಕಾಕು ನಾವು. ಅದು ಅಲ್ಲಿ ಆಗಿದ್ದ ಬೇರೆ ಆಗ್ಯದ್ರಿ, ನಮ್ಮ ಮುಂದೆ ಹೇಳಿದ್ದ ಬೇರೆ ಹೇಳ್ಯಾರ ಅವರು. ಸುಂದ್ರಿ ಇದೇನು ಹೊಸ ಸುದ್ದಿ ಹೇಳಿಗಟ್ಟಿಯ ನೀನು? ಹಾರ್ಟ್ ಅಟ್ಯಾಕ್ ಆಗ್ಯದ? ಅದು ಆದ್ರೆ ಭಾಳ ಡೇಂಜರ್ ಅಂತ ನೀನು. ಒಮ್ಮೆ ಆಯ್ತಂದ್ರೆ ಮತ್ತೆ ಬರ್ತದಂತ ಯವ್ವ ಅದು. ನಾ ಕೇಳಿಲ್ಲ ಬಿಡವ, ಇದು ಯಾಕೆ ಹೇಳ್ಬೇಕು ಸುಮ್ಮನೆ. ಅಲ್ಲ BP ಲೋ ಆಗ್ಯದ ಅನ್ನೋದು ಅಷ್ಟೇ ಗೊತ್ತವ ನನಗೆ. ಅಯ್ಯ ಪಾಪ ಸ್ಟಂಟನು ಹಾಕ್ಯಾರ? ಹ್ಞೂ ರೀ ಕಾಕು, ನಾ ಯಾಕೆ ಸುಳ್ಳು ಹೇಳಿರಿ? ಇಲ್ಲಾಂದ್ರೆ 3 ದಿನ ದವಾಖಾನೆಗೆ ಇಟ್ಕೋತಾರೆ, ನೀವೇ ಹೇಳ್ರಿ ನೋಡಮಂತ. ಅದು ನಮ್ಮನ್ನ ಹುಚ್ಚು ಮಾಡ್ಲಿಕ್ಕೆ ಹಂಗೆ ಮಾಡ್ಲಿಕ್ಕತ್ತಾರ್ರಿ ಅವರು. ಇದ್ದವ್ರು ಇದ್ದಾರಿ ಗಪೂತ್ಲೆ ರೊಕ್ಕ ಖರ್ಚು ಮಾಡಿ ಸ್ಟಂಟ್ ಅಕ್ಷರ ಯಾರಿಗೆ ಗೊತ್ತಾಗಿಲ್ಲ. ಅದು ಶ್ರೀಮಂತರ ಜಡ್ರಿ, ಬಡವರಿಗೆ ಬಂದ್ರ ಪಾಪ ಆಪರೇಷನ್ ಮಾಡ್ಲಿಕ್ಕೆ ರೊಕ್ಕ ಇರಂಗಿಲ್ಲ, ಅಲ್ಲೇ ಇಲ್ಲೇ ರೊಕ್ಕ ಕೇಳಿಕ್ಕೆ ಹೋಗ್ತಾವ. ಹಂಗಾಗಿ ಹಾರ್ಟ್ ಆಗ್ಯದ ಅಂತೇಳಿ ಊರು ತುಂಬ ಪಬ್ಲಿಕ್ ಆಗ್ತದ. ಶ್ರೀಮಂತರಿಗಾದ್ರೆ ಎಲ್ಲಿ ಆಗ್ತದ್ರಿ? ಅವರು ಅಲ್ಲೇ ಒಳಗ ಗಪೂತ್ಲೆ ಆಪರೇಷನ್ ಮಾಡಿಸ್ಬಿಡ್ತಾರ್ರಿ. ನಮ್ಮಂತವ್ರಿಗೆ ಏನೂ ಗೊತ್ತಾಗಂಗಿಲ್ರಿ ಕಾಕು. ಹಿಂಗಾಗ್ಯದ ಏನವ, ನನಗೂ ಅಷ್ಟು ಗೊತ್ತಿಲ್ಲ. ಇವಾಗ ನಮ್ಮ ಸೀನು ಆದರೂ ಏನೂ ಹೇಳಿಲ್ಲ ಬಿಡವ ನನ್ನ ಮುಂದೆ.
ನನಗೂ ಗೊತ್ತಿದ್ದಿಲ್ರಿವಾ. ಅವರು ಜಗಾಡೋ ಮುಂದಾಗ ಸುಮಾ ಅಲ್ಲೇ ಇದ್ಲಂತ್ರಿ ಮನ್ಯಾಗನೆ. ಆಕಿ ಪ್ರಿಯಾ ಕಲ್ ತಗೊಂಡ್ ಹೊಡಿದು ನೋಡ್ಯಾಳ್ರಿ. ಈಕಿ ಸುಮಾ ಬಿಡಿಸ್ಲಿಕ್ಕೆ ಹೋದ್ಲಂತ. ಅವಾಗ ಪ್ರಿಯಾ ಏನ್ ಅನ್ಬೇಕ್ರಿ, ಏ ಸುಮಾ ನಿನಗೆದಕ್ ಬೇಕು, ನಮ್ಮ ಸಂಸಾರದಾಗ ಯಾಕೆ ಅಡ್ಡ ಬರ್ತೀನಿ ನೀನು, ಸುಮ್ ಹೋಗು, ನನಗೇನು ಗೊತ್ತಿಲ್ಲನು, ನಿನಗ ನಮ್ಮ ಮಾವನವ್ರಿಗೆ ಸಂಬಂಧ ಇದ್ದಿದ್ದು ಅಂದ್ಬಿಟ್ಟ ಅಂತ್ರಿ ಕಾಕು. ಹೆಂಗಂದ್ ನೋಡ್ರಿ. ಮನ್ನಿ ಸುಮಾ ಹೇಳಿದ್ಲಲ್ರಿ, ಪ್ರಿಯಾ ನನಗ ಮಾಮರಿಗೆ ಸಂಬಂಧ ಉಲ್ಸಾಳ ಅಂತೇಳಿ. ಈಗ ಅದನ್ನ ಉಲ್ಟಾ ಟರ್ನ್ ಮಾಡಿ ಮಾಮಗ ಸುಮಾಗ ಸಂಬಂಧ ಉಲ್ಸಾಳ ಅಂತ ಎಬ್ಬಿಸ್ಬಿಟ್ನೆ ಅಂದ್ರೆ ಏನಾಗ್ತದ್ರಿ, ಇಬ್ಬರದೂನು ಪಬ್ಲಿಕ್ ಆಗಿ ಅಷ್ಟು ನನ್ನ ಹೆಸರು ಖರಾಬ್ ಆಗಂಗಿಲ್ರಿ. ಇಲ್ಲಾಂದ್ರೆ ನನ್ನ ಹೆಸರು ಖರಾಬ್ ಹಾಕೋತ ಹೋಗ್ತದ್ರಿ. ನಾ ಅದ್ರಾಗ ಇಲ್ಲ ಸುಮ್ಮನೆ ಯಾಕೆ ಅನ್ಸ್ಕೋಬೇಕು ಹೇಳ್ರಿ. ಇಬ್ಬರು ಹೆಸರು ಕೆಡಲ್ದಾಕ್ರಿ, ಅದ್ರಾಗ ಏನದು. ನಾ ಹಂಗೆ ನೋಡ್ರಿ ವಾ, ನಮ್ಮ ತಂಟೆಗೆ ಬಂದ್ರೆ ನಾ ಯಾರನ್ನೂ ಬಿಡಂಗಿಲ್ರಿ. ನೀವು ನನ್ನ ಜೊತೆ ಮಾತಾಡೋ ಮುಂದಾಗ ನನ್ನ ಬಗ್ಗೆ ಕಮೆಂಟ್ ಮಾಡೋ ಮುಂದಾಗ ಒಂದು ಸ್ವಲ್ಪ ಹುಷಾರಾಗಿರ್ರಿ. ಯಾಕಂದ್ರೆ ಸುಮ್ಮನೆ ನೀವು ಯಾಕೆ ಅನ್ಸ್ಕೋತೀರಿ ಪಾಪ, ಹೌದಿಲ್ರಿ. ಅಯ್ಯೋ ಹಿಂಗೆಲ್ಲ ಅಂತಾಳಂತ ಪಾಪ ಸುಮಾ ಅಂತ ಹುಡುಗೆ ಯಾಕೆ ಹಿಂಗೆ ಮಾತಾಡ್ಬೇಕವ ಆಕಿ ಪ್ರಿಯಾ. ಏನು ಹುಚ್ಚು ಕೊಡಿದ್ದಂಗದ, ಸುಮ್ಮನೆ ಮಾತಾಡ್ತದಲ್ಲ, ಕೆಟ್ಟ ಹುಚ್ಚು ಬಡಿತದವ. ಅದು ಏನೇನೋ ತಿಳುವಳಿಕೆ ಇಲ್ಲ ನೋಡೋದಕ್ಕೆ, ಕಲ್ತದನ್ನೋದು ಒಂದೇ ಆ ಹುಡುಗಿ ಬಲ್ಲಿ. ನೀ ಏನಾರ ಅನ್ಸುಂದ್ರಿ ಎಲ್ಲ ಇವರು ನಿಮ್ಮ ಮಾಮ ಸಲಿಗೆ ಕೊಟ್ಟಿದ್ ನೋಡೋದಕ್ಕ. ಸಲಿಗೆ ಕೊಟ್ಟಾರ ಮೊದಲ, ಈಗ ಅಕ್ಕಿ ಅದಕ್ಕೆ ತಲೆ ಮೇಲೆ ಸಣ್ಣಗೆ ಮೆಣಸು ಹರಿಲಿಕತ್ತಾಳ. ಅಯ್ಯ ಬರೀ ಸಲಿಗೆ ಕೊಟ್ಟಿದ್ದಲ್ರಿ ಮಾಮಿ, ಪೂರಾ ಸಂಸಾರನೇ ಆಕಿನ ಕೈಯಾಗ ಕೊಟ್ಟಾರಿ. ಹಿಂಗೆ ಮೊನ್ನೆ ಹೇಳಿಕತ್ತಿದ್ಲರಿ ಸುಮಾ, ಅವ್ರ ಮನೆಗೆ ಹೋಗಿದ್ಲಂತ್ರಿ ಕಾಕು. ಹೋದಾಗ ಮಾಮಾರಿದ್ದಾರಲ್ರಿ ಪ್ರಿಯಾ ಒಂದು 100 ರೂಪಾಯಿ ಕೊಡ್ತೀಯನವ, ಕಾಯಿಪಲ್ಲೆ ತರ್ತೀನಿ ಅಂತಾರಂತ ನೋಡ್ರಿ. ಹೆಂಗಿದ್ದು ಮನಿತನ ಹೆಂಗಾಯ್ತು ನೋಡ್ರಿ. ಊರಾಗ 4 ಮಂದಿ ಇದ್ರಿಗೆ ಎಷ್ಟು ದೊಡ್ಡ ಸ್ತನಕಿಯಿಂದ ಮೆರಿತಾರ್ರಿ ಮಾಮಾರು. ಮನಿ ಒಳಗಿದ್ರಿ ಹಿಂಗದರಿ. ಏನ ಅಂತಾರಲ್ರಿ, ಅದು ಕೇಳಿರಿಲ್ರಿ, ಬೀದಿಯಲ್ಲಿ ಹುಲಿ ಮನೆಯಲ್ಲಿ ಹಿಲಿ. ಹಂಗ ಸೊಸಿ ಮುಂದ ಇಲಿ ಆಗೇನ್ರಿ ಮಾಮ. ಕೇಳ್ರಿ ಇಲ್ಲಿ ಹೇಳ್ತೀನಿ. ಈ ಮುದುಕಿ ಹೆಂಗಿದ್ರೂ ಅಷ್ಟು ಫಿಟ್ಟಿಂಗ್ ಹೋಗಿ ಮಾಮಿ ಮುಂದೆ ಹೇಳ್ತಾಳ. ಮಾಮಿ ಮುಂದೆ ಹೇಳಿದ್ಲಂದ್ರ ಸುಮ್ಮವನೇ ಮಾಡಿದ್ದೆಲ್ಲ ಅಂತೇಳಿ ಆಕಿನ ಮೇಲೆ ಹಾಕಿಬಿಟ್ನೆ ಅಂದ್ರೆ ಅದು ಒಂದು ಸ್ವಲ್ಪ ಜಗಳ ಆಗಿ ಏನೋ ಒಂದು 4 ದಿನ ಮಜಾ ತಗೊಂಡೆ ಅಂದ್ರೆ ಇದೊಂದು ಸಲ ಖುಷಿ ಸಿಗ್ತದಂತ. ಪಂಚಾಯತಿಗೆ ಏನು ಕೆಲಸ ಇಲ್ರಿ, ಈಗ ಅದಕ್ಕೆ ಇದನ್ನ ಮಾಡ್ಕೋತ ನಿಂತೀನ್ರಿ. ಅಯ್ಯ ಪಾಪ ಹಿಂಗೆಲ್ಲ ಆಗ್ಯದ. ಹೆಂಗ್ ಬಂತ ನೋಡವ ಕಾಲ. ಎಷ್ಟು ಇದರಿಂದ ಇದ್ದಾರ ಯಾವಾಗ್ಲೂ ತನ್ನ ಕೈಯಾಗ ಇಟ್ಕೊಂಡಿರ್ತದವ ಸಂಸಾರ. ನಿಮ್ಮ ಮಾಮಿ ಕೈಯಾಗ ಏನು ಕೊಟ್ಟಿದ್ದಿಲ್ಲ. ಈಗ ಸೊಸಿ ಬಂದು ಎಲ್ಲ ಕಸ್ಕೊಂಡ್ಲಂದಂಗ ಆಯ್ತು. ಅಂದಂಗ ಪ್ರಿಯಾ ರವ್ವ ಅಪ್ಪ ಬಂದಿದ್ರಂತಲ್ವ ಮಾಮಿನ ಮಾತಾಡ್ಸ್ಲಿಕ್ಕೆ? ಬಂದಿದ್ರು ಬಿಡ್ರಿ. ಅವ್ರೆಲ್ಲಿ ಮಾಮಿನ ಮಾತಾಡ್ಸ್ಲಿಕ್ಕೆ ಬರ್ತಾರ್ರಿ ಕಾಕು. ಇಷ್ಟೆಲ್ಲ ದುಂದು ಜಗಳ ಆಗ್ಯದ ಅತ್ತಿ ಸೊಸಿಗಿ. ಬೀಗರ್ನ ಮಾತಾಡ್ಸ್ಲಿಕ್ಕೆ ಬರೋಂಥ ಮಂದಿ ಏನ್ರಿ ಅವರು. ಮಗಳನ್ನ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದಾರ್ರಿ. ಸುಮ್ಮನೆ ಅವರೇ ಅದು ಮಾಮಿನ ಮಾತಾಡ್ಸಿ ಹೋಗ್ತೀನಿ ಅಂತೇಳಿ. ಈಕಿ ಪ್ರಿಯಾ ಫೋನ್ ಹಚ್ಚಿ ಹೇಳಿರ್ತಾಳ್ರಿ ಎಲ್ಲ, ಹಿಂಗೆ ಜಗಾಡಿ ಹೋವ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗು ಅಂತೇಳಿ. ಅದಕ್ಕೆ ಬಂದಾರಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕಿ. ಹೌದಾ? ಆಮೇಲೆ ರಾಜುನು ಏನೋ ಬೈದಾನಂತಲ್ಲ ಪ್ರಿಯಾಗ, ಯಾಕ ಧೈರ್ಯ ಮಾಡ್ಯಾನವ? ಹ್ಞೂ ರೀ ಕಾಕು, ಈ ಸಲ ನೋಡ್ರಿ ಫಸ್ಟ್ ಅವ ಹೆಂಡತಿಗೆ ಬೈದಿದ್ದು ನೋಡಿದ್ದಂದ್ರೆ ನಾನು. ಅವ್ರವ್ಗ ಆರಾಮಿಲ್ಲಾರ್ದ ಅಡ್ಮಿಟ್ ಆಗ್ಯಾಳಂದ್ಗನೆ ತ್ರಾಸಾಗಿ ಪ್ರಿಯಾಗ ಹಚ್ಚಿ ಬೈದಾನ್ರಿ. ಆಕಿ ಪ್ರಿಯಾಗ ಮತ್ತಿಷ್ಟು ಇದು ಆದಂಗಾಗಿ ನಾ ಬರ್ತೀನವ್ವ, ನಾನು ಇರಂಗೆ ಇಲ್ಲಿ ಇವ್ರ ಮನ್ಯಾಗ, ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತೇಳಿ ಜೋರ್ದೊಂದು ಜಗಳ ಆಯ್ತು ರೀ ಮತ್ತೊಮ್ಮೆ. ಮತ್ತು ಮಾಮಿ ನಾನು ಅಷ್ಟೊತ್ತಿಗೆ ನಾನು ಮನೆಗೆ ಹೋದೆ ರೀ. ಮನೆಗೆ ಹೋಗೋಣ ಜಗಳ ನಡುತ್ತಲ್ರಿ. ಯಾಕವ ಹಿಂಗ್ಯಾಕೆ ಮಾಡ್ತಿ ಪ್ರಿಯಾ ಅಂದ್ರೆ ಪಾಪ ಮಾಮಿ ಭಾಳ ಹಳ್ಳಿ ಮಾಡ್ಕೊಂಡು ಗ್ವಾಡಿ ಆಯ್ಲಿಕತ್ತಿದ್ರಿ. ಏನು ಮಾಡ್ತೀರಿ ನೋಡುದು ಅಲ್ಲಾರಕ. ಮತ್ತು ಶಿನಣ್ಣಗೆ ಫೋನ್ ಮಾಡಿದೆ ರೀ ನಾನೇ, ಬಾರಪ್ಪ ಇದು ನ್ಯಾಯಾರ ಬಗೆಹರಿಸ್ಬಾ ಅಂತೇಳಿ. ಮತ್ತು ಶಿನಣ್ಣ ಬಂದು ಅವ್ರಿಗೀಗೆ ಇವರಿಗೆ ತಿಳಿಸಿ ಹೇಳಿ ನ್ಯಾಯ ಬಗೆಹರಿಸಿದಾರಿ. ನಾನು ಒಂಚೂರು ನ್ಯಾಯ ಹೇಳಿದೆ ಬಿಡ್ರಿ ಮಾಮಿಗೆ, ಹೀಗೆ ಪ್ರಿಯಾಗ ತಿಳಿಸಿ ಹೇಳಿದಿರಿ ನಾನು ನನಗೆ ತಿಳಿದಷ್ಟು. ಅವಾಗ ಒಪ್ಕೊಂಡು ಇದು ಆದ್ಲರಿ. ಅವ್ರು ಅವಂದ್ರೆ ಏನು ದಿಮಾಕ್ರಿ ಕಾಕು, ನೋಡಬಾರ್ದ್ರೆ ವಾ ಪ್ರಿಯಾ ರವಂದು. ಹೌದಂತವ ಭಾಳ ದಿಮಾಕ್ ಅಂತ. ನಾನಂತರ ಜಾಸ್ತಿ ಮಾತಾಡ್ಸಕ್ಕೆ ಹೋಗಂಗಿಲ್ಲ. ಆಕಿ ಏನು ಬ್ಯಾರೆದಕ್ಕೆಲ್ಲ ನೀನು ಇಲ್ಲೇ ನಮ್ಮ ಬಾಜು ಹಳ್ಳಿ ಏನಕಿನಿ. ಮೊದಲೆಲ್ಲ ನಮ್ಮ ಹೊಲಕ್ಕೆ ಎಮ್ಮಿ ಆಕಳ ಹೊಡ್ಕೊಂಡು ಬರ್ತಿರ್ತಾವ ಹುಡುಗಿ. ಬರ್ತಾನ ಪರಿಸ್ಥಿತಿ. ಒಂದು 2 ಲಂಗ ಬ್ಲೌಸ್ ಇದ್ದು ಅದನ್ನೇ ಏನೋ ಅಂತಾರಲ್ಲ, ಒಂದಿನ ಮಳೆ ಬಂದು ಒಣಗ್ಲಿಲ್ಲ ಅಂದ್ರ ಬಟ್ಟೆ ಒಣಗುತ್ತಾನ ಜಳಕ ಮಾಡ್ತದಲ್ಲ, ಅಷ್ಟು ಬಡ್ತಂದಿತ್ತ ಹುಡುಗಿಯರ್ಗಿ. ಬರ್ತದ್ಲು ಬಿಡು. ನಮ್ಮ ಹೊಲದ ಬಲ್ಲಿ ದನ ಹುಡ್ಕೊಂಡ್ ಬಂದಾಗ ನಮಗೆಲ್ಲ ಭೇಟಿ ಆಗೋದು ಮಾತಾಡ್ಸೋದು ಮಾಡ್ತದ್ಲು. ಹಿಂಗೆ ನೋಡ್ದಲ್ಲಾರ್ಕ ಅವ್ರ ಮನೆ ಬಾಜು ಹೋಗ್ಬೇಕಿ ಬೆಂಗಳೂರ್ಗಿದ್ಲಲ್ಲ, ಬಾರವ ಅಲ್ಲೇ ಕೆಲಸ ಮಾಡಕಂತೆ ಅಂತೇಳಿ ಕರ್ಕೊಂಡೋಗಿ ಅಲ್ಲೇನ ಗಾರ್ಮೆಂಟ್ಸ್ ಅಂತಾರಲ್ಲ ಇವ ಅಲ್ಲಿ ಕೆಲ್ಸಕ್ಕೆ ಹಚ್ಚಿಂದ ಒಂದು ಸ್ವಲ್ಪ ಸುಧಾರಿಸಿದ್ಲು. ಅವಾಗ ಈ ಕೆಲಸ ಮಾಡ್ಯಾಳ ನೋಡು. ಏನು ಮಾಡ್ಯಾಳ್ರಿ ಕಾಕು? ಮಳ್ಳಕ್ಕಿಕ್ಕಿ ಸುಂದ್ರವ್ವ ಎಲ್ಲ ನಮ್ಮ ಬಾಯಿಲೆ ಬಿಡ್ಸಕ್ಕಿ. ಐರಿ ಕಾಕು ನನಗೆ ಗೊತ್ತಿಲ್ರಿ, ನಾನು ಸಣ್ಣಕ್ಕಿದ್ದೀನಿಲ್ರಿ, ನನಗೇನು ಗೊತ್ತಿರ್ತದ? ಗೊತ್ತಿದ್ದದ್ದು ಹೇಳ್ರಲ್ಲ ತಿಳಿಸಿ, ಅದ್ರಾಗೇನದ? ಅದೇ ಅವ್ವ ಈಕಿ ಗಾರ್ಮೆಂಟ್ಸ್ನಾಗ ಏನು ಕೆಲಸ ಮಾಡ್ತಿಲ್ಲಲ್ಲ, ಅಲ್ಲೇನೆ ಪ್ರಿಯಾರಪ್ಪ ಮ್ಯಾನೇಜರ್ ಇದ್ನಂತ. ಆವಾಗ ಹಂಗೆ ಅವನಿಗೆ ಈಕಿಗೆ ಮನಸ್ಸು ಕೂಡಿ ಅದೇನೋ ಪ್ರೀತಿ ಅಂತಾರಲ್ಲ ಅದನ್ನ ಮಾಡಿ ಇಬ್ರು ಲಗ್ನ ಆಗ್ಯಾರಂತ. ಈಗೇನು ದೊಡ್ಡ ಬಾರಿ ಅಷ್ಟು ಮುಗಿಲೆ ಅಡಿಕೆ ಹೊಡಿತಾಳ ಅವ್ರವ್ವ. ನಾ ಏನು ನೋಡ್ಲಾರ್ದಿಕ್ಕಿನ್ನ ನೋಡವ್ವ. ಹೌದಲ್ರಿ,
ಮಾಮಿನೂ ಒಮ್ಮೆ ಮಾತಿಗೆ ಬಂದಾಗ ಅಂತಿದ್ಲು ರೀ, ಇಲ್ಲೇ ಬಾಜು ಹಳ್ಳಿ ಆಕಿ ಅಂತೇಳಿ ಏನ ಓಡೋಗಿ ಮದುವೆ ಆಗ್ಯಾಳ ಅಂತ ಅಂದಿದ್ರು ನೋಡ್ರಿ ಮಾಮಿ. ಹೌದೇನ್ರಿ? ನಮ್ಮ ಮನೆ ಜಗಳ ಹೊತ್ತಿತ್ತು ಅಯ್ಯವ್ವ ಆಕೆಗೆ. ನನಗೆ ಜಗಳದಾಗ ಫೋನ್ಯಾಗ ಅಂದ್ಬಿಟ್ಟೆ ನಾನು ಓಡೋಗಿ ಮದುವೆ ಆದಾಕಿನಿ ಅಂತೇಳಿ. ನನಗೇನು ಗೊತ್ತಿರಿವ. ಹೌದಿಲ್ರಿ ಮಾಮಿ, ಓಡೋಗಿ ಮದುವೆ ಆಗ್ಯಾಳಿಲ್ರಿ? ಅದೇ ಓಡೋಗಿ ಅಂದ್ರೇನು ಅಲ್ಲೇ ಲವ್ ಮಾಡಿದ್ಲು. ಯಾ ಜಾತ್ಯವ ಏನ ಬ್ಯಾಡ ಅಂತೇಳಿ ಅವ್ರಪ್ಪ ಅವ್ವ ಹಿಂದೆ ತುಳಿದ್ರು. ಆದ್ರೆ ಆಕೆ ಬಿಡ್ಲಿಲ್ಲ, ನಾವನ್ನ ಮಾಡ್ಕೋತೀನಿ ಅಂತೇಳಿ ಹೋದ್ಲು ಬಿಡು ಓಡೋದಂಗ. ಆಮೇಲೆ ಅವ್ರ ಅಪ್ಪ ಅವ್ವ ಒಪ್ಪಿಕೊಂಡ್ರು, ಬರೋದು ಹೋಗೋದು ಮಾಡ್ತಾಳೆ. ಈಗ ಅಲ್ಲ ಅಷ್ಟು ಚೇಂಜ್ ಆತಾರ ಅಂತ ಅಲ್ಲಿ ಹೋಗಿಂದ ಈಗ ಅಷ್ಟು ಬದಲಾಗ್ಯಾಳಕಿ. ಹೌದು ಬಿಡ್ರಿ ಕಾಕು, ನನಗೆ ಅಷ್ಟು ಓವರಾಗೆ ಮಾಡ್ತಾರಲ್ರಿ, ಅದಕ್ಕೆ ಸಿಟ್ಟು ಬರ್ತದೆ ನೋಡ್ರಿ ನನಗೆ. ಅಲ್ಲ ಇಲ್ಲೇ ಹಳ್ಳಿಯಾಗ ಎಮ್ಮೆ ಕಾಯ್ದು ಆಕಳ ಕಾಯ್ದು ಈಗ ಬೆಂಗ್ಳೂರ್ಗೆ ಹೋಗಿರ್ತಾರ, ಎಷ್ಟು ಮಾತಾಡ್ತಿರ್ತಾರಂದ್ರಿ ಬ್ಯಾಡದ ಸುದ್ದಿ ಅಲ್ವಾ ತಾನೇ, ಹಾಗೆ ಹೀಗೆ ಎಷ್ಟು ನುಲ್ಕೋತ ಮಾತಾಡ್ತಿರ್ತಾರವ ಬ್ಯಾಡದ ಸುದ್ದಿ. ಒಬ್ಬೊಬ್ರು 20-30 ವರ್ಷಗಟ್ಲೆ ಆಗಿರ್ತದೆ ಅಲ್ಲಿ ಹೋಗಿ ಏನು ಮಾತಾಡ್ತಿರಂಗಿಲ್ಲ. ಈಗ ಈಗಿನ ಒಂಥರ ತೀರಾರಿವ ಬೆಂಗ್ಳೂರ್ಗೆ ಹೋಗಿ ಒಂದು 2-3 ವರ್ಷ ಆಗಿರಂಗಿಲ್ಲ, ನೋಡಬಾರ್ದು ಅರ್ಧಂಬರ್ಧ ಬೆಂಗ್ಳೂರು ಭಾಷೆ ಮಾತಾಡ್ಕೋತ. ನನಗಂತೂ ಸಿಟ್ಟ ಬರ್ತದೆ ನೋಡ್ರಿ ಮಾಮಿ, ಹಕ್ಕಿ ಬಡಿಲಿ ನಂಗೆ ಅನಿಸ್ತದೆ ಹಂಗೆ ಮಾತಾಡೋನ್ ಕಂಡ್ರನಿ. ನಮ್ಮ ಭಾಷೆ ನಾವು ಯಾಕೆ ಬಿಡ್ಬೇಕು ಬಿಡ್ರಿ. ಹೌದೌದು, ನಂಗೆ ಮಾಡ್ತಾವ, ಮತ್ತೆ ಏನು ಮಾಡೋದು, ಅವ್ರ ಗುಣ ಇರ್ತದೆ. ಹೌದು ಅನ್ಸ್ಕೋಬೇಕು, ಬೆಂಗ್ಳೂರ್ನಾಗ ಹೋಗಿ ಚಂದ ಕಲ್ತಾಳ ಭಾಷೆ ಅನ್ಸ್ಕೋಬೇಕಂತೇಳಿ ಮಾತಾಡ್ತಿರ್ತಾರೆ ಸುಂದ್ರಿ. ಅವ್ರವ್ರಿಗೆ ಬಿಟ್ಟಿದ್ದು ಬಿಡು ಅದು. ಏನಾರ ಆಗ್ಲವ ಈಗರ ಮಾಮಿ ಪ್ರಿಯಾ ಚಲೋ ಇದ್ದಾರಲ್ಲ ಸಾಕಷ್ಟೇ. ಅಯ್ಯಯ್ಯೋ ಕಾಕು, ಎಲ್ಲಿದ್ದೀರಿ ನೀವಿನ? ಗೊತ್ತಿಲ್ಲೇನ್ರಿ 2 ಒಲಿ ಆಗ್ಯಾವ್ರಿ ಮನ್ಯಾಗ. ಮಗ ತಾಯಿಗೆ ತಂದಿಗೆ ಹೋಟೆಲ್ನಂತ ತಂದು ಕೊಡ್ತಾನ್ರಿ ಇಡ್ಲಿ ವಡ ಇಂಥದ್ದು. ಈಕಿ ಪ್ರಿಯಾ ತನಗೇನು ಬೇಕಲ್ಲ ಅದನ್ನ ಒಂದು ಒಲಿ ಮೇಲೆ ಮಾಡ್ಕೊತಾಳ್ರಿ. ಹೌದೇನು ಹಚ್ಚಿರಿ? ಗೊತ್ತಿಲ್ಲೇನ್ರಿ ನನಗೆ? ಇಷ್ಟು ಜಲ್ದಿ ಸುದ್ದಾತದೇನ್ರಿ ಸಂಸಾರ ಎಲ್ಲಾರ? ಅಷ್ಟು ದೊಡ್ಡ ಜಗಳ ಆಗಿದ್ರೂ ಸುಮ್ರಿ ಮ್ಯಾಲಿನ ಮಾತಿಗೆ ಮಂದಿ ಎದುರಿಗೆ ಹೊಂದ್ಕೊಂಡಂಗೆ ನಾಟಕ ಮಾಡ್ತಾರ್ರಿ. ಒಳಗೆಲ್ಲ 2 ಒಲಿ ಆಗ್ಯಾವ್ರಿ. ಅಯ್ಯ ಹಿಂಗ್ಯಾಂಗಾಗಿರ್ತದ ಸುಂದ್ರಿ? ನೋಡು ಸುಮ್ಮನೆ ತಿಳ್ಕೊಂಡು ಮಾತಾಡು, ಒಬ್ಬರಿಗೆ ಸುಮ್ಮನೆ ಅನಬಾಳ ಸುಂದ್ರಿ. ನಿನ್ನ ಬಾಯಾಗಂತೂ ಅದ್ರಾಗ ಗನ 2 ಆಗ್ತಾವ ಯವ್ವ. ಮನೆಯಿಂದ ಬರೋಷ್ಟಿಗೆ ಒಂದಿರ್ತದ, ನಿನ್ನ ಬಾಯಾಗ ಬಂದ್ರೆ 2-3 ಮಾತಾಗ್ಬಿಡ್ತಾವು, ಬೇರೆ ಬೇರೆನೇ ಹಾದಿಗೆ ಹೋಗ್ಬಿಡ್ತಾವ. ಅದಕ್ಕೆ ಅಂಜಿಕೆ ಬರ್ತದವ ಯವ್ವ ನಿನ್ನ ಜೊತೆ ಮಾತಾಡ್ಲಿಕ್ಕೆ ಸುಂದ್ರಿ ನನಗೆ. ಅಯ್ಯ ಕಾಕು, ತೀರಾ ಹೇಳೋರವ ನೀವು. ನಾ ಏನು ಬುಲ್ಲಿ ಏನು ಕರಡ್ರಿ? ನನಗೊಂದು ಮಾತಾಡೋಕೆ ಅಂಜಿಕೆ ಬರ್ತದ ನನ್ನ ಜೊತೆ. ಎಲ್ಲರಂಗ ಮನುಷ್ಯಳಿದ್ದೀನಿ ರೀ ನಾನು ಇದ್ದಂಗೆ ಹೇಳ್ತೀನಲ್ರಿ. ಅದಕ್ಕೆ ನನ್ನ ಕಂಡ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ರೀ. ನೇರವಾಗಿ ಮಾತಾಡೋನ್ ಕಂಡ್ರೆ ಯಾರು ಇಷ್ಟಪಡಂಗಿಲ್ಲ ಹೇಳ್ರಿ ಕಾಕು. ಹಂಗೆ ಅದರಿ ಈಗ ಕಾಲನೇ, ಮತ್ತೆ ಏನು ಮಾಡೋದು, ನಮ್ಮಂಥವ್ರಿಗೆ ಕಾಲನೇ ಇಲ್ರಿ. ಒಳ್ಳೆ ತನಕ ಬೆಲೆ ಎಲ್ಲದರಿ ಕಾಕು ಈಗ. ಅಯ್ಯಯ್ಯ ಭಾಳ ಒಳ್ಳೆಕೆವ ನಮ್ಮ ಸುಂದ್ರವ್ವ. ಕಾರ್ಬಾರ್ಗಿತ್ತಿ ಇದ್ದದ್ದು ಇಲ್ಲಾರ್ದು ಎಲ್ಲ ತಂದು ಹೇಳ್ತದ. ಸುಮ್ಮ ಅಂದಿವಿ ಚಲೋ ಆಯ್ತು, ಇಲ್ಲಂದ ನಮ್ಮದು ಐದು ಬೇರೆದಾರ ಮುಂದೆ ಹೇಳ್ತಾಳೆ. ಅದಕ್ಕಂತಲೇ ಸುಮ್ಮಕ್ಕೆ ಏನಂತಾಳೆ ಅದಕ್ಕೆ ಒಂದು ಕಳಿಸ್ಬಿಡ್ಬೇಕು ಕಡೆ. ಏನ್ರಿ ಕಾಕು ಏನೋ ಒಟ ಅನ್ಲಿಕತ್ತಿರಲ್ಲ, ಏನೋ ವಿಚಾರ ಮಾಡ್ಕೋತ ಏನಾರು ಅನ್ನೋದಿತ್ತಂದ್ರೆ ನೇರವಾಗಿ ಅನ್ರಿ ಕಾಕು. ನನಗೆ ನಮ್ಗೆ ಹಿಂಗೆ ಹಿಂದ ಮುಂದೆ ಅನ್ನೋದು ಇಷ್ಟ ಆಗಂಗಿಲ್ಲ ನೋಡ್ರಿವ. ಅಯ್ಯ ನಾ ಏನನ್ಲೇ ನಿನ್ನ ಕೋಡಿ ಸುಮ್ಮನೆ ಏನ್ರಿ ತಿಳ್ಕೊತಿಯಲ್ಲ. ಅಲ್ಲ ಸ್ವಲ್ಪ ಚಹಾ ಮಾಡಂತಾರೆ ಹೇಳೇನು ಸಾಕ್ಷಿಗೆ ಅಂತೇಳಿ ವಿಚಾರ ಮಾಡ್ಲಿಕತ್ತಿದ್ದೆ ಎಲ್ಲಿ ಹೋಗ್ಯಾಳ ಅಂತ. ಅಯ್ಯ ಈಗೇನು ಚಹಾ ಕುಡ್ತಿರ್ ಬಿಡ್ರಿ ಕಾಕು, ಮಾತನಾಗಿದ್ದಷ್ಟು ರುಚಿ ಚಹಾದಾಗ ಇರಂಗಿಲ್ರಿ. ಮತ್ತೆ ಈಗ ಹೆಂಗ ಮುಂದೆ ತೊಟ್ಲ ಅದು ಹೆಂಗೆ ಮಾಡ್ತಾರೆ ನೀವು? ಹಿಂಗೆ 2 ಒಲಿ ಮಾಡ್ಕೊಂಡು ಕೂತ್ರಂದ್ರೆ ಏನು ಮಾಡ್ತಾರನ್ರಿ ವಯವ್ವ? ಅವ್ರ ಸಂಸಾರ ಸುದ್ದಿ ನಮ್ಗೆ ಯಾಕೆ ಬೇಕು? ಹೌದಿಲ್ರಿ ಕಾಕು? ಸುಮ್ಮನೆ ನಮ್ಮದು ಎಷ್ಟದ, ಸುಮ್ಮ ಹೋಗೋದು 1-4 ಮಾತಾಡೋದು ಬರೋದು ಅಷ್ಟೇ ನೋಡ್ರಿ. ಆದರೂ ನೀವೇನಾರ ಅನ್ರಿ ಪ್ರಿಯಾಗ ಸೊಕ್ಕ ಮುರ್ದಿಲ್ಲ ನೋಡ್ರಿ ಕಾಕು, ಒಟ್ಟ ಸೊಕ್ಕ ಮುರ್ದಿಲ್ರಿ. ಅವ್ರವಾಗ ಅಷ್ಟು ಸೊಕ್ಕದ. ಮತ್ತು ಹಳ್ಳಿಯಿಂದ ಹೋಗಿ ಶಿಟ್ಟಾಗಿರ್ತಾರ್ರಿ, ಅಷ್ಟು ದಿಮಾಕ್ ಬಡಿತಿರ್ತಾರಲ್ರಿ. ನನಗಂತ ಕಂಡ್ರೆ ಇಷ್ಟ ಆಗಂಗಿಲ್ಲ ನೋಡ್ರಿ. ಏ ಸುಂದರಿ ಹಿಂಗೆ ಮಾತಾಡಿದ ನಿನಗೆ ಬಡಿತಾರೆ ನೋಡಿ. ಮತ್ತು ಎಲ್ಲರೂ ಹಳ್ಳಿಯಿಂದ ಹೋಗಿ ಸಿಟಿಯಾಗಿರೋರು ಹಂಗೆ ಇರಂಗಿಲ್ಲ, ಯಾರೋ ಕೆಲವೊಬ್ಬರು ಮಾತ್ರ ಇರ್ತಾರೆ ಅಷ್ಟೇ. ಹಂಗಂತೇಳಿ ಎಲ್ಲರಿಗೆ ಅನ್ಕೋತ ಕೂತೆ ಅಂದ್ರೆ ನೋಡು ಮತ್ತೆ ನಿನ್ನ ಇದ್ದಲ್ಲೇ ಬಂದು ಹೊಡಿತಾರ. ಅಯ್ಯ ನಾನು ಕೆಲವೊಬ್ರಿಗೆ ಮಾತ್ರ ಅಂದಿನ್ರಿ, ಎಲ್ಲರಿಗೆ ಅನ್ಲಿಕ್ಕೆ ನನಗೆ ಚೆನ್ನಾಗಿ ಕಡ್ತದೇನ್ರಿ? ನೀವೆಷ್ಟೇ ಫಿಟ್ಟಿಂಗ್ ಇಟ್ಟರು ವೀಕ್ಷಕರು ಇಷ್ಟಪಡೋದು ಈ ಸುಂದ್ರಿನ ರೀ. ಸುಂದ್ರಿ ಪವರೇ ಹಂಗದ ರೀ. ನನ್ನ ಅಭಿಮಾನಿಗಳು ಯಾವತ್ತೂ ನನ್ನ ಕೈ ಬಿಡಂಗಿಲ್ಲ, ತಿಳ್ಕೊರಿ ಅದನ್ನು. ನೀ ಏನು ಸಿನಿಮಾದ ಡೈಲಾಗ್ ಹೊಡೆದಂಗೆ ಹೊಡಿತಿಯಲ್ಲ ಸುಂದ್ರಿ? ನಾ ಹಂಗೆ ನೋಡ್ರಿ ಕಾಕು, ಫಿಲಮ್ದನ್ ಡೈಲಾಗ್ ಹೊಡಿಲಿಕ್ಕೂ ಸೈ, ಹಚ್ಚಲಿಕ್ಕೂ ಸೈ, ಚುಚ್ಚಲಿಕ್ಕೂ ಸೈ, ಎಲ್ಲದಕ್ಕೂ ಈ ಸುಂದ್ರಿ ರೆಡಿ. ಏನಾರ ಒಂದು ಮಾತಾಡ್ತೇವ ಸುಂದ್ರಿ ನೀನು? ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ, ನಾವು ಮಾಡಿದ್ದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.